ಪದ್ಮ ಯಾಕೆ ಹೀಗಾಡ್ತಿದ್ದಾಳೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಮೊದಲಿನಿಂದನೂ ಆದ್ಯ ಅಂದ್ರೆ ಅವಳಿಗೆ ಇಷ್ಟನೇ ಇಲ್ಲ. ಏನಾದ್ರೂ ಒಂದನ್ನು ಮಾಡಿ ಅವರಿಬ್ಬರನ್ನ ಬೇರೆ ಮಾಡ್ಬೇಕು ಅಂತಾನೆ ನೋಡ್ತಾಳೆ. ಪಾಪ ತಾಯಿ ಇಲ್ಲದ ಮಗು ನಾವೇ ಸರ್ವಸ್ವ ಅನ್ಕೊಂಡು ಇಲ್ಲಿಗೆ ಬಂದ್ಲು. ಸೀನುನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಈಗ ಅವಳ ಕಣ್ಣು ಮುಂದೆನೆ ಬೇರೆ ಹುಡುಗಿ ಜೊತೆ ಅವನ ಮದ್ವೆ ನಡೆದು ಬಿಟ್ರೆ ಆದ್ಯನಿಗೆ ತಡ್ಕೊಳಕ್ಕಾಗುತ್ತೆ ಹೇಳಿ? ಸೀನುಗೆ ಬೇರೆ ಸಂಬಂಧ ನೋಡ್ಬೇಡ ಅಂತ ಹೇಳಿದ್ರೆ ಪದ್ಮ ನಾನು ಹೊಟ್ಟೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಹೋಗ್ಲಿ, ಏನಾಯ್ತು ನಿಜ ಹೇಳು ಅಂತ ಆದ್ಯನ್ ಕೇಳಿದ್ರೆ ಅವಳು ಯಾಕೋ ಹೇಳ್ತಾ ಇಲ್ಲ. ಅದನ್ನೇ ಪದ್ಮ ಆಯುಧ ಮಾಡ್ಕೊಂಡ್ಲು. ಅಂದ್ರೆ ನೀವು ಕೂಡ ಆದ್ಯ ತಪ್ಪು ಮಾಡಿದಾಳೆ ಅಂತಾನೆ ನಂಬ್ತಿದ್ದೀರಾ? ಇಲ್ಲ ಜಾನಕಿ, ಆದ್ಯ ಮೇಲೆ ನಿನಗೆಷ್ಟು ನಂಬಿಕೆ ಇದೆಯೋ ಅಷ್ಟೇ ನಂಬಿಕೆ ನನಗೂ ಇದೆ. ಆದ್ರೆ ಆ ಪ್ರಭಾಸ್ನ ಏನಕ್ಕೆ ಭೇಟಿ ಮಾಡಿದೆ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳಕ್ಕಾಗ್ತಿಲ್ಲ. ಸಾಧಾರಣವಾಗಿ ಆದ್ಯ ಮನಸ್ಸಲ್ಲಿ ಯಾವ ವಿಚಾರಗಳನ್ನೂ ಇಟ್ಕೊಳ್ಳೋದಿಲ್ಲ. ಹಾಗೂ ಒಂದ್ ವೇಳೆ ಹೇಳೋಕಾಗ್ತಿರೋ ವಿಚಾರ ಇದ್ರೆ ಅವಳದನ್ನ ಬಾಯ್ಬಿಟ್ಟು ಹೇಳೋದಿಲ್ಲ. ಅವಳ ಬದುಕಿಗೆ ಇಷ್ಟೊಂದು ಏಟು ಬೀಳ್ತಾ ಇದ್ರು ಕೂಡ ಅವಳು ಯಾವುದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಅಂದ್ರೆ ಅವಳು ನಮಗೋಸ್ಕರನೋ ಇಲ್ಲ ನಮ್ಮ ಕುಟುಂಬಕ್ಕೋಸ್ಕರನೋ ತನ್ನ ಜೀವನನೇ ತ್ಯಾಗ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಏನು ಅಂದ್ರೆ ಏನಾದ್ರೂ ಮಾಡಿ ಆದ್ಯನ್ ಜೀವನನ ಕಾಪಾಡಿ. ಪದ್ಮನ್ ಪ್ರಯತ್ನ ನಿಲ್ಲಿಸಬೇಕು ಅಂದ್ರೆ ನಿಜ ಗೊತ್ತಾಗ್ಬೇಕಲ್ವಾ ಜಾನಕಿ? ಆದ್ಯ ಹೇಳ್ದೇ ಇರೋ ನಿಜ ನಮಗ್ ಗೊತ್ತಾಗ್ಬೇಕು ಅಂದ್ರೆ ರಾಜಲಕ್ಷ್ಮಿನ ನಾವು ಕೇಳ್ಬೇಕು. ಅವರಿಬ್ರು ಯಾವಾಗ್ಲೂ ಜೊತೆಗೆ ಇರ್ತಾರೆ, ಕಷ್ಟ ಸುಖ ಹಂಚ್ಕೋತಾರೆ. ಅವರಿಬ್ರು ಪ್ರಾಣ ಒಂದೇ. ಖಂಡಿತ ರಾಜಲಕ್ಷ್ಮಿಗ್ ನಿಜ ಏನು ಅಂತ ಗೊತ್ತಿರುತ್ತೆ ಅನ್ಕೋತೀನಿ. ಹಾಗಿದ್ರೆ ಫೋನ್ ಮಾಡಿ ವಿಷಯ ಕೇಳ್ಬಿಡೋಣ. ಬೇಡ ಜಾನಕಿ, ನೇರವಾಗಿ ಮನೆಗೆ ಹೋಗಿ ಕೇಳೋಣ. ಪರಿಸ್ಥಿತಿ ವಿವರಿಸಿದ್ರೆ ನಿಜ ಹೇಳ್ತಾಳೆ. ಆ ಕೆಲಸನ ಮೊದಲು ಮಾಡೋಣ ಬನ್ನಿ. ನಾವೇನಾದ್ರೂ ಲೇಟ್ ಮಾಡಿದ್ರೆ ಆಮೇಲೆ ಸೀನುಗೆ ಪದ್ಮ ಬೇರೆ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡ್ತಾಳೆ ರೀ. ಈಗ್ಲೇ ಹೋಗೋಣ ಬನ್ರಿ. ನಡಿ ಜಾನಕಿ. ಅಯ್ಯಯ್ಯೋ, ನೀವೆಲ್ಲಿಗೋ ಹೊರಟಿದ್ರಿ, ನಾನು ಅಡ್ಡ ಬಂದೆ. ಅಪಶಕುನ ಅಂತ ಮಾತ್ರ ಅನ್ಕೋಬೇಡಿ. ಆದ್ರೂ ಇಷ್ಟಕ್ಕೂ ಎಲ್ಲಿ ಹೊರಟಿದ್ರಕ್ಕ? ಹಾಗಂತ ಕೇಳಬಾರ್ದು, ಆದ್ರೆ ಕೇಳ್ದೆ ಇದ್ರೆ ನನ್ ಕುತೂಹಲ ಕಡಿಮೆ ಆಗಲ್ಲ. ನಮ್ ರಾಜಿ ಹತ್ರ ಹೋಗ್ತಾ ಇದೀವಿ.